ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಲಿಯಾಗಿರುವಂತಹ ಆರೋಪ, ಈ ವಿಚಾರವಾಗಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ನೆಲ್ಲೂರಿನ ಸಾನ್ವಿ ಸಾವನ್ನ ಖಂಡಿಸಿ ಪ್ರತಿಭಟನೆ ಜೋರಾಗಿದೆ. ಮಿಮ್ಸ್ ಆಸ್ಪತ್ರೆಯ ಅಧೀಕ್ಷಕರ ಕಚೇರಿಯ ಎದುರು ಧರಣಿ ನಡೆದಿದೆ. ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಬಂದ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ಳೋ ಕೆಲಸ ಆಗಿದೆ. ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರತಿಭಟನಾ ನಿರತರು. ಪ್ರತಿಭಟನಾಕಾರರ ಮನವೊಲಿಸುವುದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮಂಡ್ಯ ಎಸ್ಪಿ ಬಾಲದಂಡಿ ಮನವೊಲಿಕೆಗೆ ಬಗ್ಗಿಲ್ಲ ಅಲ್ಲಿನ ಪ್ರತಿಭಟನಾ ನಿರತರು. ತಪ್ಪಿತಸ್ಥ ವೈದ್ಯರ ವಿರುದ್ಧ ಸ್ಥಳದಲ್ಲೇ ಎಫ್ಐಆರ್ ಆಗಬೇಕು ಅಂತ ಪ್ರತಿಭಟನಾ ನಿರತರು ಪಟ್ಟು ಹಿಡಿದಿದ್ದಾರೆ. ಬೇರೆ ವೈದ್ಯರಿಂದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ತಪ್ಪಿತಸ್ಥ ವೈದ್ಯರನ್ನ ಅಮಾನತು ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಏನೇ ಎಡವಟ್ಟಾಗಿದ್ರೂ ಕೂಡ ನೀವು ಅದನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತೀರಿ, ನಮಗದು ಬೇಡ. ಬೇರೆ ಡಾಕ್ಟರ್ಸ್ನ ಕರೆಸಿ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿಯನ್ನ ಕೊಡಿ. ಈ ಒಂದು ಘಟನೆಗೆ ಯಾರು ಕಾರಣೀಕರ್ತರಾಗಿದ್ದಾರೆ, ಯಾವನೋ ಇರಲಿ ಯಾವಳೋ ಇರಲಿ ಡಾಕ್ಟರ್, ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು. ಮೆಡಿಕಲ್ ಸ್ಟೂಡೆಂಟ್ಸ್ ಇಂದ ಈ ಮಗುವಿಗೆ ಟ್ರೀಟ್ಮೆಂಟ್ ಕೊಡಿಸು ಎಡವಟ್ಟು ಕಾರಣ ಆಗಿದ್ದಾರೆ ಅನ್ನೋದು ಇವರ ಆರೋಪ. ಡಾಕ್ಟರ್ಸ್ ಮನೆಯಲ್ಲಿ ಹಾಯಾಗಿ ನಿದ್ದೆ ಮಾಡ್ತಾ ಇದ್ರು. ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಂದ ಈ ಮಗುಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ತಳ ಬುಡ ಗೊತ್ತಿರಲ್ಲ, ಇವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾರೆ. ಆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಡೆತ್. ಇದು ಯಾವುದೇ ಕಾರಣಕ್ಕೂ ಆಗಬಾರದು ಅನ್ನೋದು ಈ ಪೋಷಕರು ಮತ್ತು ಪ್ರತಿಭಟನಾ ನಿರತರ ಆಗ್ರಹ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಎಸ್ಪಿ ಸಾಹೇಬರು ಬಂದಿದ್ದಾರೆ, ಮನವೊಲಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ. ಅದು ನಿರ್ದೇಶಕರು ಹಾಗೂ ಮಿಮ್ಸ್ ಅಧೀಕ್ಷಕರ ಮೇಲೆ ಕ್ರಮ ಆಗಲೇಬೇಕು. ಮರಣೋತ್ತರ ಪರೀಕ್ಷೆಗೆ ಬಾಲಕಿಯ ಮೃತದೇಹ ಶಿಫ್ಟ್ ಆಗಿರೋದು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ವೈದ್ಯರ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ, ಹಾಗೇನೆ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಲಾಗುತ್ತೆ ಅಂತ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಇವರ ಬೇಡಿಕೆಯಂತೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ, ಶಿಫ್ಟ್ ಮಾಡಲಾಗಿದೆ ಅಂತ ಅನ್ಕೋತೀನಿ ನಾನು. ಇದನ್ನ ಹೊರತುಪಡಿಸಿದ್ರೆ ಸಾವಿನ ವಿಚಾರವಾಗಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಏನಿತ್ತು ಅದಕ್ಕೂ ಕೂಡ ಎಸ್ಪಿ ಅವರು ಒಪ್ಕೊಂಡಿದ್ದಾರೆ. ಸಮಗ್ರ ತನಿಖೆಯನ್ನ ಮಾಡ್ತೀವಿ, ತಪ್ಪಿತಸ್ಥರ ವಿರುದ್ಧ 100ಕ್ಕೆ 100ರಷ್ಟು ಕ್ರಮ ಕೈಗೊಳ್ಳುತ್ತೀವಿ ಅಂತ ಎಸ್ಪಿ ಬಾಲದಂಡಿ ಅವರು ಹೇಳಿದ್ದಾರೆ. ಕಳೆದ ಒಂದು ಭಾನುವಾರ ಮನೆಯಲ್ಲಿ ಒಂದು ಟೈಲ್ಸ್ ಕೆಲಸ ಮಾಡ್ತಾ ಇರುವಾಗ ಮಗುವಿಗೆ ಆ ಟೈಲ್ಸ್ ಬಿದ್ದು ಕಾಲಿಗೆ ಸ್ವಲ್ಪ ಗಾಯ ಆಗಿರ್ತದೆ. ಅದಾದ ನಂತರದಲ್ಲಿ ಆ ಮಗುವನ್ನು ಮಳವಳ್ಳಿ ಆಸ್ಪತ್ರೆಗೆ ತೋರಿಸಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಸಹಿತ ಕಮ್ಮಿ ಆಗಲಿಲ್ಲ ಅಂತೇಳಿ ಕಳೆದ ಗುರುವಾರ ಇಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ. ಆವತ್ತೇ ಆ ಮಗುವಿಗೆ ಒಂದು ಸರ್ಜರಿ ಮಾಡಿ ನಂತರ ವಿವಿಧ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಸೂಕ್ತ ಕ್ರಮದ ಭರವಸೆ ಆರಂಭದಲ್ಲಿ ಸಿಗಲಿಲ್ಲ, ತನಿಖೆಯನ್ನ ಮಾಡಿಸ್ತೀವಿ ಅಂತ ಹೇಳಿದ್ರು. ಯಾವಾಗ ಅಧಿಕಾರಿಗಳ ವಿರುದ್ಧ ಕಿಡಿಯನ್ನ ಕಾರಿದ್ರು, ತರಾಟೆಯನ್ನ ತೆಗೆದುಕೊಂಡ್ರು. ಅದರಲ್ಲೂ ಕೂಡ ಮಿಮ್ಸ್ ವೈದ್ಯಾಧಿಕಾರಿ ಜೊತೆಗೆ ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿಯ ವಿರುದ್ಧ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಪ್ರತಿ ಬಾರಿಯೂ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನ ತಾಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಜೀವಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಏನು ಕಿಡಿಯನ್ನ ಕಾರಿದ್ರು. ಕೊನೆಗೆ ಏನು ಪೊಲೀಸರು ಇಲ್ಲಿಂದ ಪ್ರತಿಭಟನಾಕಾರರನ್ನ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರತಿಭಟನಾಕಾರರು ಬಗ್ಲಿಲ್ಲ. ಈಗಲೂ ಕೂಡ ಮೃತ ಬಾಲಕಿ ಸಾನ್ವಿಯ ತಾಯಿ ಇನ್ನೂ ಕೂಡ ಪ್ರತಿಭಟನಾ ಸ್ಥಳದಲ್ಲೇ ಕಣ್ಣೀರಾಗ್ತಾ ಇದ್ದಾರೆ. ಅವ್ರಿಗೆ ಇದ್ದದ್ದು ಒಬ್ಳೆ ಮಗಳು, ಇಬ್ರು ಮಕ್ಕಳಿದ್ರು. ಈ ಹಿಂದೆ ಒಬ್ರು ಮಗು ಮೃತಪಟ್ಟಿತ್ತು. ಇದೀಗ ಇದ್ದಂತ ಮತ್ತೊಂದು ಮಗು ಕೂಡ ಮೃತಪಟ್ಟಿರೋದ್ರಿಂದ ಅವರಿಗೆ ಏನು ಕರುಳು ಬಲ್ಲಿ ಈಗ ಕಿತ್ಕೊಂಡಿದ್ದಾರೆ ವೈದ್ಯರು. ಹಾಗಾಗಿ ಅವರ ಆಕ್ರೋಶ ಒಂದಷ್ಟು ಜಾಸ್ತಿ ಆಗ್ತಾ ಇರುವಂತದ್ದು. ಈಗ ಮನವಿ ಕೂಡ ಒಂದು ಸಂಘಟನೆ ಮುಖಂಡರುಗಳು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಏನು ಮನವಿಯನ್ನ ಕೊಡ್ತಾರೆ. ಮನವಿ ಕೊಟ್ಟಾದ್ಮೇಲೆ ಪ್ರತಿಭಟನೆಯನ್ನ ನಿಲ್ಲಿಸುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ.
ಮೇಡಮ್, ಅಧಿಕಾರಿಗಳು ಏನು ಭರವಸೆ ಕೊಟ್ಟರು, ಜೊತೆಗೆ ಒಂದಷ್ಟು ವಿಶ್ವಾಸ ಇದೆಯಾ ಅವರ ಭರವಸೆ ಮೇಲೆ? ಈಗ ಇಲ್ಲಿ ಬಂದಂತ SP ಸರ್ ಇರ್ಬೋದು, AC ಸರ್ ಇರ್ಬೋದು, ಮತ್ತೆ ಆಡಳಿತಾಧಿಕಾರಿಗಳು ಬಂದು ಮಗುವಿನ ಸಾವೇನಾಗಿದೆ ಆ ಸಾವಿನ ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನಾವು ಇಲ್ಲಿ ಮಂಡ್ಯ ಹಾಸ್ಪಿಟಲ್ ಅಲ್ಲಿ ಮಾಡಿಸಲ್ಲ, ಇಲ್ಲಿ ನಂಬಿಕೆ ಇಲ್ಲ. ನಾವು ಅವರಿಗೆ FSL ರಿಪೋರ್ಟ್ ಮಾಡಿಸ್ಲಿಕ್ಕೆ ನಾವು ಕೇರ್ ಹಾಸ್ಪಿಟಲ್ಗೆ ನಾವು ರವಾನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಎಲ್ಲಾ ಸಂಘಟನೆಯ ಮುಖಂಡರುಗಳು, ಪೋಷಕರ ಇದು ಕೂಡ ಅದೇ ಆಗಿತ್ತು. ಮೈಸೂರಿನಲ್ಲಿ ಆ ಮಗುವಿನ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಲಿಯಾಗಿರುವಂತಹ ಆರೋಪ, ಈ ವಿಚಾರವಾಗಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ನೆಲ್ಲೂರಿನ ಸಾನ್ವಿ ಸಾವನ್ನ ಖಂಡಿಸಿ ಪ್ರತಿಭಟನೆ ಜೋರಾಗಿದೆ. ಮಿಮ್ಸ್ ಆಸ್ಪತ್ರೆಯ ಅಧೀಕ್ಷಕರ ಕಚೇರಿಯ ಎದುರು ಧರಣಿ ನಡೆದಿದೆ. ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಬಂದ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ಳೋ ಕೆಲಸ ಆಗಿದೆ. ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರತಿಭಟನಾ ನಿರತರು. ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮಂಡ್ಯ ಎಸ್ಪಿ ಬಾಲದಂಡಿ ಮನವೊಲಿಕೆಗೆ ಬಗ್ಗಿಲ್ಲ ಅಲ್ಲಿನ ಪ್ರತಿಭಟನಾ ನಿರತರು. ತಪ್ಪಿತಸ್ಥ ವೈದ್ಯರ ವಿರುದ್ಧ ಸ್ಥಳದಲ್ಲೇ FIR ಆಗಬೇಕು ಅಂತ ಪ್ರತಿಭಟನಾ ನಿರತರು ಪಟ್ಟು ಹಿಡಿದಿದ್ದಾರೆ. ಬೇರೆ ವೈದ್ಯರಿಂದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ತಪ್ಪಿತಸ್ಥ ವೈದ್ಯರನ್ನ ಅಮಾನತು ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಏನೇ ಎಡವಟ್ಟಾಗಿದ್ರೂ ಕೂಡ ನೀವು ಅದನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತೀರಿ, ನಮಗದು ಬೇಡ. ಬೇರೆ ಡಾಕ್ಟರ್ಸ್ನ ಕರೆಸಿ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿಯನ್ನ ಕೊಡಿ. ಈ ಒಂದು ಘಟನೆಗೆ ಯಾವರು ಕಾರಣೀಕರ್ತರಾಗಿದ್ದಾರೆ, ಯಾವಳೋ ಇರಲಿ ಡಾಕ್ಟರ್, ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು. ಮೆಡಿಕಲ್ ಸ್ಟೂಡೆಂಟ್ಸ್ ಇಂದ ಈ ಮಗುಗೆ ಟ್ರೀಟ್ಮೆಂಟ್ ಕೊಡಿಸು ಎಡವಟ್ಟು ಕಾರಣ ಆಗಿದ್ದಾರೆ ಅನ್ನೋದು ಇವರ ಆರೋಪ. ಡಾಕ್ಟರ್ಸ್ ಮನೆಯಲ್ಲಿ ಹಾಯಾಗಿ ನಿದ್ದೆ ಮಾಡ್ತಾ ಇದ್ರು, ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಂದ ಈ ಮಗುಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ತಳ ಬುಡ ಗೊತ್ತಿರಲ್ಲ, ಇವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾರೆ. ಆ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಡೆತ್. ಇದು ಯಾವುದೇ ಕಾರಣಕ್ಕೂ ಆಗಬಾರದು ಅನ್ನೋದು ಈ ಪೋಷಕರು ಮತ್ತು ಪ್ರತಿಭಟನಾ ನಿರತರ ಆಗ್ರಹ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ SP ಸಾಹೇಬರು ಬಂದಿದ್ದಾರೆ, ಮನವೊಲಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ. ಅದು ವ್ಯವಸ್ಥೆಗೆ ಧಿಕ್ಕಾರ. ನಿರ್ದೇಶಕರು ಹಾಗೂ ಮಿಮ್ಸ್ ಅಧೀಕ್ಷಕರ ಮೇಲೆ ಕ್ರಮ ಆಗಲೇಬೇಕು. ಮರಣೋತ್ತರ ಪರೀಕ್ಷೆಗೆ ಬಾಲಕಿಯ ಮೃತದೇಹ ಶಿಫ್ಟ್ ಆಗಿರೋದು ಮೈಸೂರಿನ KR ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ವೈದ್ಯರ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ, ಹಾಗೇನೆ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಲಾಗುತ್ತೆ ಅಂತ ಮಂಡ್ಯದ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಇವರ ಬೇಡಿಕೆಯಂತೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ಮೈಸೂರಿನ KR ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ, ಶಿಫ್ಟ್ ಮಾಡಲಾಗಿದೆ ಅಂತ ಅನ್ಕೋತೀನಿ ನಾನು. ಇದನ್ನ ಹೊರತುಪಡಿಸಿದ್ರೆ ಸಾವಿನ ವಿಚಾರವಾಗಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಏನಿತ್ತು ಅದಕ್ಕೂ ಕೂಡ SP ಅವರು ಒಪ್ಕೊಂಡಿದ್ದಾರೆ. ಸಮಗ್ರ ತನಿಖೆಯನ್ನ ಮಾಡ್ತೀವಿ, ತಪ್ಪಿತಸ್ಥರ ವಿರುದ್ಧ 100ಕ್ಕೆ 100ರಷ್ಟು ಕ್ರಮ ಕೈಗೊಳ್ತೀವಿ ಅಂತ SP ಬಾಲದಂಡಿ ಅವರು ಹೇಳಿದ್ದಾರೆ. ಕಳೆದ ಒಂದು ಭಾನುವಾರ ಮನೆಯಲ್ಲಿ ಒಂದು ಟೈಲ್ಸ್ ಕೆಲಸ ಮಾಡ್ತಾ ಇರುವಾಗ ಮಗುವಿಗೆ ಆ ಟೈಲ್ಸ್ ಬಿದ್ದು ಕಾಲಿಗೆ ಸ್ವಲ್ಪ ಗಾಯ ಆಗಿರ್ತದೆ. ಅದಾದ ನಂತರದಲ್ಲಿ ಆ ಮಗುವನ್ನು ಮಳವಳ್ಳಿ ಆಸ್ಪತ್ರೆಗೆ ತೋರಿಸಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಸಹಿತ ಕಮ್ಮಿ ಆಗಲಿಲ್ಲ ಅಂತೇಳಿ ಕಳೆದ ಗುರುವಾರ ಇಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ. ಆವತ್ತೇ ಆ ಮಗುವಿಗೆ ಒಂದು ಸರ್ಜರಿ ಮಾಡಿ ನಂತರ ವಿವಿಧ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಸೂಕ್ತ ಕ್ರಮದ ಭರವಸೆ ಆರಂಭದಲ್ಲಿ ಸಿಗ್ಲಿಲ್ಲ, ತನಿಖೆಯನ್ನ ಮಾಡಿಸ್ತೀವಿ ಅಂತ ಹೇಳಿದ್ರು. ಯಾವಾಗ ಅಧಿಕಾರಿಗಳ ವಿರುದ್ಧ ಕಿಡಿಯನ್ನ ಕಾರಿದ್ರು, ತರಾಟೆಯನ್ನ ತೆಗೆದುಕೊಂಡ್ರು. ಅದರಲ್ಲೂ ಕೂಡ ಮಿಮ್ಸ್ ವೈದ್ಯಾಧಿಕಾರಿ ಜೊತೆಗೆ ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿಯ ವಿರುದ್ಧ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಪ್ರತಿ ಬಾರಿಯೂ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನ ತಾಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಜೀವಗಳಿಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಏನು ಕಿಡಿಯನ್ನ ಕಾರಿದ್ರು. ಕೊನೆಗೆ ಏನೋ ಪೊಲೀಸರು ಇಲ್ಲಿಂದ ಪ್ರತಿಭಟನಾಕಾರರನ್ನ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ
ಪ್ರತಿಭಟನಾಕಾರರು ಬಗ್ಲಿಲ್ಲ. ಈಗಲೂ ಕೂಡ ಮೃತ ಬಾಲಕಿ ಸಾನ್ವಿಯ ತಾಯಿ ಇನ್ನು ಕೂಡ ಪ್ರತಿಭಟನಾ ಸ್ಥಳದಲ್ಲೇ ಕಣ್ಣೀರಾಗ್ತಾ ಇದ್ದಾರೆ. ಅವ್ರಿಗೆ ಇದ್ದದ್ದು ಒಬ್ಳೆ ಮಗಳು, ಇಬ್ರು ಮಕ್ಕಳಿದ್ರು. ಈ ಹಿಂದೆ ಒಬ್ರು ಮಗು ಮೃತಪಟ್ಟಿತ್ತು. ಇದೀಗ ಇದ್ದಂತ ಮತ್ತೊಂದು ಮಗು ಕೂಡ ಮೃತಪಟ್ಟಿರೋದ್ರಿಂದ ಅವ್ರಿಗೆ ಏನು ಕರಳು ಬಳ್ಳಿ ಈಗ ಕಿತ್ಕೊಂಡಿದ್ದಾರೆ ವೈದ್ಯರು. ಹಾಗಾಗಿ ಅವರ ಆಕ್ರೋಶ ಒಂದಷ್ಟು ಜಾಸ್ತಿ ಆಗ್ತಾ ಇರುವಂತದ್ದು. ಈಗ ಮನವಿ ಕೂಡ ಒಂದು ಸಂಘಟನೆ ಮುಖಂಡರುಗಳು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಏನು ಮನವಿಯನ್ನ ಕೊಡ್ತಾರೆ. ಮನವಿ ಕೊಟ್ಟಾದ್ಮೇಲೆ ಪ್ರತಿಭಟನೆಯನ್ನ ನಿಲ್ಲಿಸುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಏನೆಲ್ಲ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗೇನು ಅಧಿಕಾರಿಗಳು ಏನು ಭರವಸೆ ಕೊಟ್ಟರು, ಜೊತೆಗೆ ಒಂದಷ್ಟು ವಿಶ್ವಾಸ ಇದೆಯಾ ಅವ್ರ ಭರವಸೆ ಮೇಲೆ? ಈಗ ಇಲ್ಲಿ ಬಂದಂತ SP ಸರ್ ಇರ್ಬೋದು, AC ಸರ್ ಇರ್ಬೋದು, ಮತ್ತೆ ಆಡಳಿತಾಧಿಕಾರಿಗಳು ಬಂದು ಮಗುವಿನ ಸಾವೇನಾಗಿದೆ ಆ ಸಾವಿನ ಮಗುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನಾವು ಇಲ್ಲಿ ಮಂಡ್ಯ ಹಾಸ್ಪಿಟಲ್ ಅಲ್ಲಿ ಮಾಡಿಸಲ್ಲ, ಇಲ್ಲಿ ನಂಬಿಕೆ ಇಲ್ಲ. ನಾವು ಅವರಿಗೆ FSL ರಿಪೋರ್ಟ್ ಮಾಡಿಸ್ಲಿಕ್ಕೆ ನಾವು ಕೇರ್ ಹಾಸ್ಪಿಟಲ್ಗೆ ನಾವು ರವಾನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಎಲ್ಲಾ ಸಂಘಟನೆಯ ಮುಖಂಡರುಗಳು, ಪೋಷಕರ ಇದು ಕೂಡ ಅದೇ ಆಗಿತ್ತು. ಮೈಸೂರಿನಲ್ಲಿ ಆ ಮಗುವಿನ ಪೋಸ್ಟ್ ಮಾರ್ಟಮ್